ನಮಸ್ಕಾರ. ಇವತ್ತಿನ ವಿಡಿಯೋ ಹಲವಾರು ಉತ್ತಮ ಷೇರುಗಳು ಈಗ ಕೊಳ್ಳಲು ಸರಿಯಾದ ಸಮಯ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. 2 ವಾರಗಳ ಕೆಳಗೆ ನಾವೊಂದು ವಿಡಿಯೋ ಮಾಡಿದ್ವಿ. ನಿಫ್ಟಿ ವಾಸ್ ಅರೌಂಡ್ 19,400 ಇದ್ದಾಗ ಷೇರುಗಳು ಪುನಃ ಡಿಸ್ಕೌಂಟ್ ಸೇಲ್ನಲ್ಲಿ. 1 ತಿಂಗಳ ಕೆಳಗೆ ನಿಫ್ಟಿ 19,992 ಟಚ್ ಆಗಿ ಇನ್ನೇನು 20,000 ಟಚ್ ಆಗಬೇಕು ಅಂತಂದ್ರೆ ಮಾರುಕಟ್ಟೆ ಕೆಳಗೆ ಬಿತ್ತು. ಮತ್ತೆ ಒಂದಷ್ಟು ಕುಸಿತ ಕರೆಕ್ಷನ್ ಅನ್ನು ಕಂಡಿತು. ಈಗ ನಿಫ್ಟಿ ಇವತ್ತು 19,300ರಿಂದ ಕೆಳಗೆ ಹೋಗಿದೆ ಮತ್ತು ಕೊನೆಯಲ್ಲಿ 19,310ರಲ್ಲಿ ಕ್ಲೋಸ್ ಆಯಿತು. ಹಾಗೇನೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ಗಳು ಕೆಳಗೆ ಬಿದ್ದಿದ್ದಾವೆ. ಆದರೆ ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಳಗೆ ಬಿದ್ದ ಷೇರುಗಳನ್ನು ನೋಡಿದ್ರೆ ನಮ್ಮ ಷೇರು ಮಾರುಕಟ್ಟೆ ಅಷ್ಟಾಗಿ ಕೆಳಗೆ ಬಿದ್ದಿಲ್ಲ. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು. ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ -5.3% ಇದೆ ಕಳೆದ 1 ತಿಂಗಳಲ್ಲಿ. ಜಪಾನ್ ನಿಕೆ -3.2%, ಜರ್ಮನಿ ಡ್ಯಾಕ್ಸ್ -2.4%, ಫ್ರಾನ್ಸ್ ಕ್ಯಾಕ್ -1.4%, UK FTSE -1.3%, US NASDAQ -6.6%, ನಿಫ್ಟಿ 50 ಇಂಡಿಯಾ -2.3%. ಅರ್ಥ ಏನು ಅಂತಂದ್ರೆ ನಮ್ಮ ಮಾರುಕಟ್ಟೆ ಅಷ್ಟೊಂದು ರಿಯಾಕ್ಷನ್ ಅನ್ನು ತೋರಿಸಿಲ್ಲ ನೆಗೆಟಿವ್ ಫ್ಯಾಕ್ಟರ್ಸ್ಗೆ. ಅದರಲ್ಲಿ ಇನ್ನೊಂದು ಅರ್ಥವನ್ನು ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ಗ್ಲೋಬಲ್ ಮಾರುಕಟ್ಟೆ ಬಿದ್ದಿದೆ, ಭಾರತದ ಮಾರುಕಟ್ಟೆ ಇನ್ನೂ ಬಿದ್ದಿಲ್ಲ, ಇನ್ನು ಮುಂದೆ ಬೀಳುತ್ತೆ ಅನ್ನುವಂತ ಹೇಳುವಂತ ಜನರು ಕೂಡ ಇದ್ದಾರೆ. ಸುಮಾರು ಬ್ಲೂ ಚಿಪ್ ಷೇರುಗಳು ಅಂದಾಜು 10% ಕೆಳಗೆ ಬಿದ್ದಿದ್ದಾವೆ ಕಳೆದ 1 ತಿಂಗಳಲ್ಲಿ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇವೆ. ನಿಫ್ಟಿ 50 ಮತ್ತು ನಿಫ್ಟಿ ನೆಕ್ಸ್ಟ್ 50ಯಲ್ಲಿ 4%ಗಿಂತ ಜಾಸ್ತಿ ಕೆಳಗೆ ಬಿದ್ದ ಷೇರುಗಳ ಪಟ್ಟಿ. ಮೊದಲನೇದ್ದು ನಿಫ್ಟಿ 50ಯಲ್ಲಿ ಬ್ರಿಟಾನಿಯಾ ಇಂಡಸ್ಟ್ರೀಸ್ 18ನೇ ತಾರೀಕು ಜುಲೈ 5,064 ಇದ್ದದ್ದು ಈಗ 4,535. 18ನೇ ತಾರೀಕು ಆಗಸ್ಟ್. ಪರ್ಸೆಂಟೇಜ್ ಚೇಂಜ್ -10%. UPL -10%, ಬಜಾಜ್ ಫಿನ್ಸರ್ವ್ -10%, ಬಜಾಜ್ ಫೈನಾನ್ಸ್ -8%, ಏಷ್ಯನ್ ಪೇಂಟ್ಸ್ -10%, HDFC ಲೈಫ್ -5%, ಕೋಟಕ್ ಬ್ಯಾಂಕ್ -7%. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ BPCL -7%, ಅಪೋಲೋ ಹಾಸ್ಪಿಟಲ್ -6%, ITC -7%, ನೆಸ್ಲೆ ಇಂಡಿಯಾ -5%, HDFC ಬ್ಯಾಂಕ್ -5%, ಹೀರೋ ಮೋಟೋ ಕಾರ್ -6%. ಈಗ ನಾನು ಇನ್ನೊಂದು ಇಂಡೆಕ್ಸ್ ಹೋಗ್ತಾ ಇದ್ದೇನೆ, ನಿಫ್ಟಿ ನೆಕ್ಸ್ಟ್ 50. ಅಲ್ಲಿ ಕೂಡ 4%ಗಿಂತ ಜಾಸ್ತಿ ಕೆಳಗೆ ಬಿದ್ದ ಷೇರುಗಳ ಪಟ್ಟಿ. ವೇದಾಂತ -17%, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ -11%, ಇನ್ಫೋ ಎಡ್ಜ್ -11%, ನೈಕಾ -9%, ಇಂಟರ್ಗ್ಲೋಬ್ ಏವಿಯೇಷನ್ -8%, ICICI ಪ್ರುಡೆನ್ಷಿಯಲ್ -6%, ಇಂಡಸ್ ಟವರ್ಸ್ -6%, IOC -7%, ಪಿಡಿಲೈಟ್ ಇಂಡಸ್ಟ್ರೀಸ್ -7%, ಮುತ್ತೂಟ್ ಫೈನಾನ್ಸ್ -4%, ಬಜಾಜ್ ಹೋಲ್ಡಿಂಗ್ -6%. ಈಗ ಈ ವಿಡಿಯೋದ ಕೊನೆಯಲ್ಲಿ ಈ ವಿಡಿಯೋದ ಬಗ್ಗೆ ಒಂದಷ್ಟು ಸಜೆಷನ್ಸ್ ಮತ್ತು ಕಮೆಂಟ್ಸ್. ಮೊದಲನೇದಾಗಿ ನಿಮ್ಮ ಹತ್ರ ಏನಾದರೂ ಲಂಸಮ್ ಅಮೌಂಟ್ ಇದ್ರೆ ನೀವು ಮಾರುಕಟ್ಟೆ ಕೆಳಗೆ ಬೀಳುತ್ತೆ ಸರಿಯಾದ ಸಮಯಕ್ಕೆ ಹಾಕ್ತೇನೆ ಅಂತ ಕಾಯ್ತಾ ಇದ್ರೆ ಅದು ಸುಳ್ಳು. ಯಾಕಂತಂದ್ರೆ ನೀವೇನಿದ್ರು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಫ್ಯೂ ಮಂತ್ಸ್, ಫ್ಯೂ ವೀಕ್ಸ್, ಆಮೇಲೆ ಕಾಯ್ತಾ ಇರಬೇಡಿ. ಕಾಯ್ತಾ ಇದ್ರೆ ಒಂದಿನ ಮಾರುಕಟ್ಟೆ ಕೆಳಗೆ ಹೋಗುತ್ತೆ ಅಂತ ಗೊತ್ತಾದಾಗ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿಂದ ಮೇಲೆ ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಉಳ್ಕೊಳ್ಳುತ್ತೆ, ಮತ್ತೆ ಅದಕ್ಕೆ ಅಭಿವೃದ್ಧಿಯನ್ನು ಕಾಡ್ಲಿಕ್ಕೆ ಆಗೋದಿಲ್ಲ. ಈಗ ಎರಡನೇ ಸಜೆಷನ್, ನಿಮ್ಮ SIP SIP ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮಾರುಕಟ್ಟೆ ಬಿದ್ದಾಗ ನಿಮ್ಮ SIP SIP ಗಾತ್ರವನ್ನು ಕೂಡ ಜಾಸ್ತಿ ಮಾಡಬಹುದು. ಈಗ ಮೂರನೆಯ ಸಜೆಷನ್, ನಿಮ್ಮ ಹತ್ರ ಷೇರು ಮಾರುಕಟ್ಟೆಯಲ್ಲಿ ಹಾಕ್ಲಿಕ್ಕೆ ಸದ್ಯದ ಮಟ್ಟಿಗೆ ಏನೂ ದುಡ್ಡಿಲ್ಲ ಅಂತಂದ್ರೆ ನೀವು ಇರೋ ಷೇರನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಅದು ನೀವು ಇನ್ನೂ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಲಾಯಕ್ಕಾಗಿದೆಯಾ ಅಂತ ನಿಮ್ಮದೇ ಆದಂತ ಒಂದು ನಿರ್ಧಾರವನ್ನು ಕೈಗೊಳ್ಳಿ. ನಾಲ್ಕನೆಯ ಸಜೆಷನ್, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬೇಕು ಅಂತಂದ್ರೆ ತಾಳ್ಮೆ ಅತಿ ಅಗತ್ಯ. ಆದ್ದರಿಂದ ಮಾರುಕಟ್ಟೆ ರಿಕವರ್ ಆಗುವವರೆಗೆ ಕಾಯ್ತಾ ಇರಿ. ಅಂತಹ ಸಂದರ್ಭದಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇರಿ.
ಬೇಕಾದಷ್ಟು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬಹುದು. ಈಗ 5ನೇ ಸಜೆಷನ್, ಮಾರುಕಟ್ಟೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ನೀವು ತೆಗೆದುಕೊಂಡಂತಹ ಡಿಸಿಷನ್ಗಳಿಗೆ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗುತ್ತೆ. ಅದು ನೀವು ಕಷ್ಟಪಟ್ಟು ದುಡಿದ ಹಣ, ಆದ್ದರಿಂದ ಅದರ ಮೇಲೆ ನಿಮ್ಮದೇ ಆದಂತಹ ಕಂಟ್ರೋಲ್ ಇರಲಿ. ಮತ್ತೆ ಷೇರು ಮಾರುಕಟ್ಟೆ ಬಗೆಗೆ ಸಂಪೂರ್ಣವಾಗಿ ಕಲೀರಿ. ಇನ್ನೊಂದು ವಿಚಾರ, ಬೇರ್ ಮಾರ್ಕೆಟ್ ಅಥವಾ ಮಾರುಕಟ್ಟೆ ಸ್ವಲ್ಪ ಕೆಳಗಿದ್ದಾಗ ನೀವು ಕಲಿಯುವಂತಹ ಪಾಠ ಬೇಕಾದಷ್ಟು ಇರುತ್ತೆ. ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದ್ದಾಗ ಯಾರೂ ಕೂಡ ಪಾಠವನ್ನು ಕಲಿಯುವುದಿಲ್ಲ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಈ ಪ್ರಶ್ನೆ ಅರ್ಥ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸದ್ಯಕ್ಕೆ ಮಾರುಕಟ್ಟೆ ಸಣ್ಣ ಮಟ್ಟದ ಕರೆಕ್ಷನ್ ಅನ್ನು ಕಾಣ್ತಾ ಇದೆ. ಈಗ ಮತ್ತೊಂದಷ್ಟು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ಲಿಕ್ಕೆ ಸಂತೋಷ ಆಗ್ತಾ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.